ನೋಡಿ ಈ ರೀತಿಯಾದಂತ ಅನುಮಾನಗಳು ಯಾಕೆ ಹುಟ್ಕೊಳ್ತಾ ಇದೆ ಅಂತಂದ್ರೆ ಕೆಲವೊಂದಿಷ್ಟು ಬೆಳವಣಿಗೆಗಳು ನಿಮಗೆ ಏನಾದರೂ ಒಂದಿಷ್ಟು ಸಮಸ್ಯೆಗಳಿದ್ರೆ ಅದು ನಿಮ್ಮ ಹತ್ತಿರದಲ್ಲಿರೋರಿಗೆ ಗೊತ್ತಾಗಬೇಕಾಗುತ್ತೆ, ಹೊರಗಿನವರಿಗೆ ಗೊತ್ತಾಗೋದಿಲ್ಲ. ನೋಡಿ ಇಲ್ಲಿ ಹಾಡ ಹಗಲೇ 7 ಕೋಟಿ ಹಣ ದರೋಡೆ ಮಾಡಿದಂತ ಪ್ರಕರಣದಲ್ಲಿ ಏನಾಗಿದೆ ಅಂತಂದ್ರೆ ಸಿಎಂಎಸ್ ಸಿಬ್ಬಂದಿಯ ಮೇಲೆ ಪೊಲೀಸರಿಗೆ ಅನುಮಾನ. ಈ ಅನುಮಾನ ಬರೋದಕ್ಕೆ ಒಂದಿಷ್ಟು ಬಲವಾದ ಕಾರಣಗಳಿವೆ. ವಾಹನದ ಕೆಲ ತಾಂತ್ರಿಕ ಸಮಸ್ಯೆ ರಾಬರಿಗೆ ವರದಾನ ಆಯ್ತಾ? ಯಾರಿಗೆ ಗೊತ್ತಿರುತ್ತೆ ಇದು? ಡ್ರೈವರಿಗೆ, ಮೆಕ್ಯಾನಿಕಲ್. ಸೊ ಆಟೋಮೆಟಿಕ್ ಲಾಕ್ ಇರುತ್ತೆ, ಅದು ವರ್ಕ್ ಆಗ್ತಿರ್ಲಿಲ್ಲ. ಹಿಂದಿನ ಡೋರ್ ಬಳಿ ಒಂದು ಬಟನ್ ಇರುತ್ತೆ, ಆ ಬಟನ್ ಅನ್ನ ಒತ್ತಿಬಿಟ್ರೆ ಲಾಕರ್ ಆಟೋಮೆಟಿಕ್ ಆಗಿ ಲಾಕ್ ಆಗಿಬಿಡುತ್ತೆ. ನಂತರ ಏನೇ ಮಾಡಿದ್ರು ಕೂಡ ಹಿಂಬದಿಯ ಡೋರ್ ಓಪನ್ ಆಗೋದಿಲ್ಲ, ಜೊತೆಗೆ ಸೈರನ್ ಹೊಡೆಯುತ್ತೆ. ಅದು ವಾಹನಗಳಲ್ಲಿ ಸೈರನ್ ಇರುತ್ತೆ, ಹೆಚ್ಚು ಕಡಿಮೆ ಆದರೆ ಸೈರನ್ ಹೊಡ್ಕೊಳ್ಳುತ್ತೆ. ಈ ರೀತಿ ಘಟನೆ ಆದಾಗ ಸೈರನ್ ಜೋರಾಗಿ ಕೂಗ್ಕೊಳ್ಳುತ್ತೆ. ಇಲ್ಲಿ ಯಾಕೆ ಕೂಗ್ಕೊಳ್ಳಿಲ್ಲ? ಆದರೆ ಈ ವಾಹನದಲ್ಲಿ ಏನಾಗಿತ್ತು, ಕೆಲ ತಾಂತ್ರಿಕ ಸಮಸ್ಯೆ ಆಗಿತ್ತಂತೆ. ಯಾರಿಗೆ ಗೊತ್ತಿರುತ್ತೆ ಈ ಸಮಸ್ಯೆ? ಒಂದು ಡ್ರೈವರಿಗೆ, ಇಲ್ಲ ಅಲ್ಲಿರುವಂಥ ಕೆಲ ಸಿಬ್ಬಂದಿಗಳಿಗೆ. ಎಲ್ಲರಿಗೂ ಗೊತ್ತಿರೋದಿಲ್ಲ ಈ ವಾಹನದಲ್ಲಿ ಈ ಸಮಸ್ಯೆ ಆಗಿದೆ ಅಂತ ಹೇಳಿ. ಬೇರೆ ವಾಹನಗಳು ಚೆನ್ನಾಗಿದೆ, ಈ ಕೆಟ್ಟಿರುವಂತಹ ತಾಂತ್ರಿಕ ಸಮಸ್ಯೆಯನ್ನು ಹೊಂದಿರುವಂಥ ವಾಹನದಲ್ಲಿ ಎಷ್ಟು ಗಂಟೆಗೆ ಇವರು ಬ್ಯಾಂಕಿಂದ ಈ ದುಡ್ಡನ್ನು ತಗೊಂಡು ಹೋಗ್ತಾರೆ ಅನ್ನೋ ಇನ್ಫಾರ್ಮೇಷನ್ ಹೇಗೆ ಸಿಗುತ್ತೆ ಆಚೆ ಅವರಿಗೆ? ಪಕ್ಕ ಯಾರಾದರೂ ಒಬ್ರು ಇರಬೇಕಲ್ಲ ಸಿಬ್ಬಂದಿ. ಅಲ್ಲಿ ಯಾರಾದರೂ ಕೆಲಸ ಬಿಟ್ಟಂಥವ್ರು ಇರ್ಬೋದು, ಅಥವಾ ಅವರೇ ಇರ್ಬೋದು, ಈಗಿರುವಂಥವ್ರು ಇರ್ಬೋದು, ಯಾರಾದರೂ ಒಬ್ರು ಶಾಮೀಲಾಗಿರ್ತಾರೆ. ಅದರಲ್ಲಿ ನೋ ಡೌಟ್ ಯಾವುದೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಇಲ್ಲದೆ ಇದ್ದರೆ ಇಷ್ಟೊಂದು ದುಡ್ಡು ತೊಗೊಂಡು ಹೋಗ್ತಾ ಇದ್ದೀವಿ, ಕ್ಷಣ ಮಾತ್ರದಲ್ಲಿ ಆಚೆ ಬಂದ ತಕ್ಷಣ ಸಿಕ್ಬಿಡುತ್ತೆ ಅನ್ನೋದು ಅನುಮಾನ. ಅದು ಸಿಎಂಎಸ್ ಏಜೆನ್ಸಿ ಸಿಬ್ಬಂದಿ ಮೇಲೆಯೇ ಪೊಲೀಸರಿಗೆ ಡೌಟ್. ಆಟೋಮೆಟಿಕ್ ಲಾಕ್ ಬಗ್ಗೆ ಗೊತ್ತಿದ್ರೂ ಕೂಡ ಅದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿರೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಹೀಗಾಗಿ ಎಲ್ಲವೂ ಗೊತ್ತಿದ್ದು ಸಿಎಂಎಸ್ ಸಿಬ್ಬಂದಿ ಯಾಕೆ ಸುಮ್ಮನಿದ್ರು ಅನ್ನೋದು ಪ್ರಶ್ನೆ. ಸಿಎಂಎಸ್ ಸಿಬ್ಬಂದಿ ಮೇಲೆ ಪೊಲೀಸರಿಗೆ ಈಗ ಹಲವು ರೀತಿಯಲ್ಲಿ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ಸಿದ್ದಾಪುರ ಠಾಣೆಯಲ್ಲಿ ಸಿಎಂಎಸ್ ಸಿಬ್ಬಂದಿಯನ್ನ ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ATMಗೆ ತುಂಬೋದಕ್ಕೆ ಹಣ ತೆಗೆದುಕೊಂಡು ಹೋಗುವ ವಾಹನಗಳನ್ನು ತಡೆದು ಈ ರೀತಿ ಹಣವನ್ನು ದೋಚುವಂತಹ ಪ್ರಕರಣಗಳು ರಾಜ್ಯದಲ್ಲಿ ಇದೇ ಮೊದಲಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆಗಿತ್ತು. ಹಾಗಿದ್ದೂ ಕೂಡ ಈ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿದ್ದು ಯಾಕೆ ಅಂತ. ಆಡಹಗಲೇ ಸಿನಿಮೆಯ ರೀತಿಯಲ್ಲಿ 7 ಕೋಟಿ ದರೋಡೆ ಮಾಡಿದ ಪ್ರಕರಣವನ್ನು ತನಿಖೆ ಮಾಡಿದಂಥ ಸಿದ್ದಾಪುರ ಪೊಲೀಸರಿಗೆ ಒಂದಷ್ಟು ಬಲವಾದ ಅನುಮಾನಗಳು CMC ಏಜೆನ್ಸಿಯ ಸಿಬ್ಬಂದಿಗಳಿಗೆ ಮೇಲೆ ಈಗ ಕಾಡ್ತಿರುವಂಥದ್ದು. ಅದಕ್ಕೆ ಪ್ರಮುಖವಾದ ಕಾರಣ ನಿನ್ನೆ ದರೋಡೆ ಆದಂಥ ಸಂದರ್ಭದಲ್ಲಿ ಇದ್ದ CMC ವಾಹನದ ಬಗ್ಗೆ ಈಗ ಹೆಚ್ಚು ಅನುಮಾನ ಮೂಡ್ತಿರುವಂಥದ್ದು. ನಿನ್ನೆ ಇರುವಂಥ ಏನು ವಾಹನ ಇತ್ತು, ಆ ವಾಹನದಲ್ಲಿ ಆಟೋಮೆಟಿಕ್ ಲಾಕ್ ಸೇರಿದಂತೆ ಸೈರನ್ ಯಾವುದು ಕೂಡ ಬಳಕೆ ಆಗ್ತಾ ಇರಲಿಲ್ಲ ಅನ್ನುವಂಥ ಮಾಹಿತಿ ಈಗ ತನಿಖೆ ವೇಳೆ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಮತ್ತೊಂದು ಡೆಮೋ ವಾಹನವನ್ನು ತಂದು ಪೊಲೀಸರು ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಆ ವಾಹನಕ್ಕೂ ಈ ವಾಹನಕ್ಕೂ ಇರುವಂಥ ವ್ಯತ್ಯಾಸ ಏನು ಅನ್ನುವಂಥದ್ದನ್ನು ಪತ್ತೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಂಥ ಕಾರಣಕ್ಕಾಗಿ ಈ ಡೆಮೋ CMS ವಾಹನವನ್ನು ತಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ನಾನು ತೋರಿಸ್ತಾ ಇದ್ದೀನಿ, ಈ ಲಾಕ್ ಹೊರಗಡೆಯಿಂದ ಯಾವುದೇ ಕಾರಣಕ್ಕೂ ಓಪನ್ ಆಗೋದಿಲ್ಲ. ಈ ಲಾಕ್ ಓಪನ್ ಮಾಡಬೇಕು ಅಂದರೆ ಒಳಗಡೆ ಚಾಲಕರು ಇರುವಂಥ ಜಾಗದಲ್ಲಿ ಈ ಬಟನ್ ವ್ಯವಸ್ಥೆ ಇರುತ್ತೆ. ಚಾಲಕರು ಓಪನ್ ಮಾಡಿದರೆ ಮಾತ್ರ ಈ ಲಾಕ್ ಓಪನ್ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಿನ್ನೆ ಇದ್ದಂಥ ವಾಹನದಲ್ಲಿ ಈ ರೀತಿಯ ವ್ಯವಸ್ಥೆ ಇದ್ದರೂ ಕೂಡ ಅದು ಸರಿಯಾಗಿ ವರ್ಕ್ ಆಗ್ತಿರಲಿಲ್ಲ ಅನ್ನುವಂಥ ವಿಚಾರ ಪೊಲೀಸರ ತನಿಖೆ ವೇಳೆ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಪೊಲೀಸರು ಈ ಒಂದು ಡೆಮೋ ವಾಹನವನ್ನು ತಂದು ಅಲ್ಲನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಇಷ್ಟಾಗಿಯೂ ಕೂಡ ಪೊಲೀಸರಿಗೆ ಬಲವಾದ ಅನುಮಾನಗಳು. ಯಾಕೆ ಈ ಸಿಬ್ಬಂದಿಗಳು ಸೈರನ್ ಆಗಲಿ ಮತ್ತು ಅಲ್ಲಿರುವಂಥ ಸ್ವಿಚ್ಚನ್ನು ಬಳಕೆ ಮಾಡಿ ಅದನ್ನು ಲಾಕ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಅನ್ನುವಂಥ ಈಗ ವಿಚಾರ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಪೊಲೀಸರು ಈ ಒಂದು ವಾಹನವನ್ನು ಡೆಮೋ ಆಗಿ ಕರೆದುಕೊಂಡು ಬಂದು ಅಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಹಾಗಾಗಿ ಈ ಒಂದು ಡೆಮೋ ವಾಹನವನ್ನು ನೋಡಿದಂಥ ಸಂದರ್ಭದಲ್ಲಿ ನಿನ್ನೆ ಏನಿತ್ತು ವಾಹನ ದರೋಡೆ ಮಾಡುವಂಥ ಸಂದರ್ಭದಲ್ಲಿ ಆ ವಾಹನಕ್ಕೂ ಈ ವಾಹನಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಬಲವಾಗಿ CMC ಅಧಿಕಾರಿಗಳ ಸಿಬ್ಬಂದಿಗಳ ಮೇಲೆ ಈಗ ಬಲವಾದ ಅನುಮಾನ ಮೂಡಿದ್ದು ಪೊಲೀಸರು ಪ್ರಕರಣದ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನಾಗೇಶ್, ಪಬ್ಲಿಕ್ TV, ಬೆಂಗಳೂರು.